ದುಬಾಯಲ್ಲಿ ಗೋಲ್ಡ್ ತಗೊಂಡು ಬರೋರು ಗೋಲ್ಡ್ ಸೂಕ್ ಅಂತ ಕರೀತಾರೆ. ಅಲ್ಲಿಗೆ ಹೋಗೋಕ್ಕೆ ನಾವು ಬೋಟಲ್ಲಿ ಹೋಗ್ಬೇಕು. ಈಗ ನಾವು ಹೋಗ್ತಾ ಇದ್ದೀವಿ ಬೋಟಲ್ಲಿ ನಿಮಗೆ 2 ದಿರಮ್ ತಗೋತಾರೆ. ಒಬ್ರು 1 ದಿರಮ್ ಅಂದರೆ ಇಂಡಿಯನ್ ಕರೆನ್ಸಿ 23 ರೂಪಾಯಿ ಅಂತ. ಇದೊಂದೇ ನಿಮಗೆ ಚೀಪೆಸ್ಟ್ ಸಿಗೋದು ದುಬಾಯಲ್ಲಿ. ದಾಟ್ತಾ ಇದ್ದೀವಿ ಈಗ ಗೋಲ್ಡ್ ಸೂಕ್ ಹೋಗ್ತಾ ಇದ್ದೀವಿ. ಕಾಣ್ತಿದೆಯಲ್ಲ ಇದೇ ಕಣ್ರಿ ಚಿನ್ನದ ಖನಿಜ ದುಬೈನಲ್ಲಿ. ಇಲ್ಲೇ ಎಲ್ಲ ಕಡಿಮೆಗೆ ಚಿನ್ನ ಸಿಗೋದು. ಅಲ್ಲಿ ನಿಮ್ಗೊಂದು ಬಟ್ಟಿ ಕಾಣ್ತಿದೆಯಲ್ಲ ಅದು ನೋಡಿ ಬರೀ ಚಿನ್ನ ಇಟ್ಟಿರ್ತಾರೆ. ಎಂಟ್ರಿ ಆಗ್ತಾ ಇದ್ದೀವಿ. ಇದೇ ಒಳಗಡೆ ಗೋಲ್ಡ್ ಇರೋ ಜಾಗ. ಇದೇ ನೋಡ್ರಿ ದುಬೈನ ಗೋಲ್ಡ್ ಅಂಗಡಿಗಳು. ಇವಾಗ ತಾನೇ ಪ್ರಾರಂಭ ಆಗಿದೆ. 53 ರೂಪಾಯಿ ಗೋಲ್ಡ್ ನೆಕ್ಲೆಸ್ ಬರುತ್ತೆ, 30 ರೂಪಾಯಿ ಬರುತ್ತಾ. ಏನು ಕಡಿಮೆ ಗೋಲ್ಡ್ ಇಲ್ಲಿ ನೋಡ್ರಿ. ಗೋಲ್ಡ್ ವಾಚು, ಗೋಲ್ಡ್ ಇದು ಗೋಲ್ಡ್ ಸುಕ್ ಅಂತ ಇಲ್ಲಿಂದನೇ ಎಂಟ್ರಿ ಆಗುತ್ತೆ ಗೋಲ್ಡ್ ಪರ್ಚೇಸ್ ಮಾಡೋದು. ಯಾರ್ಯಾರು ಗೋಲ್ಡ್ ಬಗ್ಗೆ ಎಲ್ಲ ಕೈ ಎತ್ತಿ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ಇದೇ ನೋಡ್ತಿರೋದು ಗೋಲ್ಡ್ ಸುಕ್ ಗೇಟ್ 1. ಮುಂದೆ ಏನಿದೆ ತೋರಿಸ್ತೀನಿ ಬರ್ರಿ. ಚಿನ್ನದಲ್ಲೇ ಡ್ರೆಸ್ ಮಾಡಿಬಿಟ್ಟವ್ರೆ. ಎಷ್ಟು ಚೆನ್ನಾಗೈತೆ ಉಂಗುರ. ಅಯ್ಯೋ ಇಷ್ಟಪ್ಪ ಉಂಗುರ ಹಾಕೊಳಕ್ಕೆ ನಾನೇ ಒಳಗೆ ಕೂತ್ಕೋಬೇಕು. ನೋಡ್ರಿ ಗೋಲ್ಡು ಎಷ್ಟು ಕಡಿಮೆ ಸಿಗುತ್ತೆ ಅನ್ನೋದು ಬಾರ್ಗೇನ್ ಮಾಡಿದ್ಮೇಲೆ ಅಂತ ಗೊತ್ತಾಗೋದು. ಇಲ್ಲಿ ಚಿನ್ನದ ಬಿಸ್ಕೆಟು, ಚಿನ್ನದ ಗಣಪತಿ, ಇಲ್ಲಿರೋ ರೇಟ್ ನೋಡಿದ್ರೆ ಗೋಲ್ಡ್ ತಗೋಬೋದು ಅಂತ ಏನು ಕಾಸ್ಟ್ಲಿ ಇಲ್ಲ. ಬಟ್ ಇದು 81 ಗ್ರಾಮ 81 ದಿರಮ ಅಂತ ಗೊತ್ತಾದರೆ ಪಕ್ಕ ಡೀಲ್ ಮಾಡ್ಬೋದು. ನೋಡ್ರಿ ಚಿನ್ನದ ಡ್ರೆಸ್ಸುಗಳು, ನೆಕ್ಲೆಸ್ಗಳು, ದೇವ್ರೆ. ಬರೋರು ಗೋಲ್ಡ್ ತಗೊಳಕ್ಕೆ ಇಲ್ಲಿಗೆ ಬರಬೇಕು. ಬೋಟ್ ಮುಖಾಂತರ 1 ರೂಪಾಯಿ ತಗೋತಾರೆ ಟ್ರಾವೆಲಿಂಗ್ ಚಾರ್ಜಸ್ಸು. ಆದರೆ